ಫೋಟೋ ತೆಗೆಯೋ ನೆಪದಲ್ಲಿ ಪತಿಯನ್ನ ಪತ್ನಿ ನದಿಗೆ ದಬ್ಬಿದ್ಲು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡ್ತಾ ಇದೆ. ಏನದು ಅನುಮಾನ? ರಾಯಚೂರಿನ ಪ್ರಕರಣ ಇದು. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಬಳಿ ನದಿಗೆ ಪತಿಯನ್ನ ತಳ್ಳಿದ ಆರೋಪ ಪತ್ನಿ ಮೇಲಿತ್ತು. ರಾಜ್ಯದಲ್ಲಿ ವಿಪರೀತ ಸಂಚಲನಕ್ಕೆ, ವಿಪರೀತ ಟ್ರಾಲು, ಮೀನುಗಳಿಗೆ ಈ ಪ್ರಕರಣ ಕಾರಣ ಆಗಿತ್ತು. ಬಟ್ ಇದರಲ್ಲಿ ಈಗ ಅನುಮಾನ ಎದ್ದಿದೆ. ಫೋಟೋ ತೆಗೆಸಿಕೊಳ್ಳೋದಕ್ಕೆ ಸೇತುವೆಯ ತುದಿಯಲ್ಲಿ ಪತಿ ನಿಂತಿದ್ಯಾಕೆ? ಹಾಗಾದ್ರೆ ಪತ್ನಿ ನಿಜವಾಗ್ಲೂ ತಳ್ಳಿದ್ದ ಅಥವಾ ಆತನೇ ಆಯಾ ತಪ್ಪಿ ಬಿದ್ದಿದ್ದ? ಹಿರಿಯರ ಸಮ್ಮುಖದಲ್ಲಿ ಈಗ ದಂಪತಿ ವಿಚ್ಛೇದನಕ್ಕೆ ಮುಂದಾಗಿದ್ದಾರಂತೆ. ಒಪ್ಪಿತ ಅಂದ್ರೆ ಮ್ಯೂಚುವಲ್ ಡಿವೋರ್ಸ್ಗೆ ಮುಂದಾಗಿದ್ದಾರೆ. ಬಟ್ ನಾನು ತಳ್ಳಿಲ್ಲ, ಅವರೇ ಆಯಾ ತಪ್ಪಿ ಬಿದ್ದಿದ್ದಾರೆ, ಬೇಕಾದ್ರೆ ಫೋಟೋ ನೋಡಿ ಅಂತ ಒಂದು ಫೋಟೋವನ್ನು ಕೂಡ ಪತ್ನಿ ತೋರಿಸಿದ್ದಾರೆ. ಯಾಕೇನಾಯ್ತು? 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 ಸರ್ ಸತ್ಯ ಯಾರು ಫೋನ್ ಯಾರು ಸರ್ ತೊಳಿ ಅಂತ ಕೊಲೆ ಯಾರು ಮಾಡಿ ತಗೊಂತಾರೆ ಸರ್ ಇವತ್ತು ನಾಳೆ. ಅದು ಬೇರೆ ಆ ಮೈಂಡು ಆ ಟೈಮಲ್ಲಿ ಮೈಂಡ್ ಆಗಿದೆ. ನೀವು ವರದಿಗಾರ ಹೋದಾಗ ನಿಮ್ಮಲ್ಲೂ ಅಷ್ಟು ಮೈಂಡು ಅದಾಗಿ ಹೇಳೋದು ಯಾರು ಹೋಗ್ತಾರೆ, ಯಾರೋ ಚಾಲಕ ಮಾತಾಡಲ್ಲ. ಬಟ್ ಆಗೋಗ್ಬಿಟ್ಟಿದೆ. ಈಗ ಅದನ್ನು ಹೇಗಾದರೂ ಮಾಡಿ ಕೊಳ್ಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದಲ್ಲ ಅಷ್ಟಕ್ಕೆ. ಸ್ವಂತ ಏನೋ ಮಗಿಟ್ಟಿರ್ತಾನೆ ತಾನೇ ಮಾತಾಡಿಲ್ಲ ಪಾಪ ಹುಡುಗಿ. ನೀವೇನು ಕೇಳ್ತಾ ಹೋದಿರಿ ಹಂಗಾಗಿ ಹೇಳ್ತಾ ಹೋಗಲ್ಲ. ಮೊದಲ ಇರ್ತೀರಿ ಅವರು ಬೇಡ ನಮ್ಗೆ ಏನು ಬೇಡ ಅಂತ ನಮ್ಮಲ್ಲಿ ತೋರಿಸೋದ್ರಿಂದ ಅದಕ್ಕೆ ಸುಮ್ಮನೆ ಅವ್ರಿಗೆ ಹೆಚ್ಚಿರ್ಬೇಕು. ಆಯ್ತು ಇವತ್ತಲಿದ್ದ ನಾವು ಸತ್ರ ನೀವು ಬೇಡ, ನೀವು ಸತ್ರ ನಾವು ಬೇಡ, ನೀವು ನಮಗೆ ತೊಂದರೆ ಕೊಡಬೇಡ, ನಾವು ನಿಮಗೆ ತೊಂದರೆ ಕೊಡಲ್ಲ ಅಂತ ಹೇಳಿದಾರೆ. ನಿನ್ನೆ ಹೇಳಿದ್ರು ಮತ್ತೆ ಯಾಕೆ ಬೇಡ, ನಾವು ಅಲ್ಲೇ ನಾವು ಬೇಡ ಆಕಿನ ಅಂತಂದ್ರೆ ಕರ್ಮಳ್ಳಿ ಕಾಲುಗುರೆಲ್ಲ ಅವ್ರ ಆ ಕಡೆ ನೀವು ಈ ಕಡೆ ಅಂತ ಹೇಳ್ಯಾರ. ಮೊದ್ಲು ಹೆಂಗಿದ್ವಿ ಹಂಗಿರೋದು. ಅವ್ರಿಗೆ ನಾವು ಸಂಬಂಧ ಇಲ್ಲ, ನಮ್ಗೆ ಅವ್ರ ಸಂಬಂಧ ಇಲ್ಲ. ನಾಳೆ ನಾವಾದ್ರೆ ಅವ್ರ ಮನೆ ಪಾಲ್ಗಿಲ್ಲ, ಅವ್ರಾದ್ರೆ ನಮ್ಗೆ ಎದಕ್ಕೆ ಇಲ್ಲ. ಅವ್ರಿಗೆ ನಮ್ಗೆ ಸಂಬಂಧನೇ ಇಲ್ಲ. ಇವಾಗ ಮೊದ್ಲು ಹೆಂಗಿತ್ತು ಹಂಗೆ, ಮದುವೆ ಆಗ್ಲಕ್ಕೆ ಮುಂಚೆ ಹಂಗಿತ್ತು ಹಂಗೆ ಇವಾಗ. ನೀವು ಊರ ಹಿರಿಯರು ಕುಂತಿದ್ರೇನು? ದೊಡ್ಡವರು ಏನಾದ್ರು ಹಿರಿಯ ನಿಮ್ಮೂರ ಏನಾದ್ರು ಹಿರಿಯರು? ನಮ್ಮೂರಾರು ಮತ್ತೆ ನಮ್ಮ ಹುಡುಗಿ ಮಾಡಿಲ್ಲ. ಅವ್ರು ಅಷ್ಟಾದ್ರೆ ನಾವು ಓದ್ತೀವಿ ಬರ್ತೀವಿ ಅಂತಂದೀವಿ. ನಾವು ಓದ್ತೀವಿ, ನಾ ದಬ್ಬಿಲ್ಲ, ಬೇಕಾದ್ರೆ ನೀವು ನನ್ನ ತಗೊಂಡೋಗಿ ಅಲ್ಲೇ ನೌಕ್ರಿ ನಾನು ಸಾಯಕ್ ರೆಡಿ ಅಂತಂದ್ರೆ ಅವ್ರು ಏನು ಬೇಡ ಬಂದ್ರು ನಾವು ಕರ್ಕೊಂಡು ಹೋಗಲ್ಲ ಅಂತಂದ್ರೆ ಅವರು. ಹಿಂಗಾಗಿ ದೊಡ್ಡವರು ಸುಮ್ಮನೆ ಅವಾಗ ಹೆಂಗೆ ದುಡ್ಕೊಂಡು ಅಂತಿದ್ರಿ ಅವಾಗ ಹಂಗ್ರಿ ಸುಮ್ಮನೆ ಅವರಿಂದ ಜೀವನ ಕೊಡೋಕಿನ್ನ ಅವ್ರು ಏನೊಂದು ಸಹಿ ಅಂತಾರಲ್ಲ, ಅವ್ರಿಗೆ ಕೊಟ್ಬಿಡ್ರಿ ನೀವು ಆರಾಮ ಇರ್ರಿ. ಆಕಿಗೆ ಆತಗನೇನು ಬರ್ಲಾರ್ದು ಬರಲ್ಲ, ನಿನ್ನೇನು ಬರ್ಲಾರ್ದು ಬರಲ್ಲ, ಮುಂದೆ ನಿಮ್ಮ ಮಾಡ್ಕೊಂಡು ಹೋಗ್ಕೊಂತ್ರಿ ಅಂತ ಕೊಟ್ಬಿಡ್ರಿ ಸುಮ್ಮನೆ ಅಂತಂದ್ರೆ ನಿಮ್ಗೆ ಸಹಿ ಕೊಟ್ಟು. ಅವ್ರ ಕಡೆ ಬಂದ್ರೆ ಏನಂದ್ರೆ ಅವ್ರ ಕಡೆ ಎಷ್ಟು ಮಂದಿ ಬಂದಿದ್ರು? ಅವರು ಏನಂದಿಲ್ರಿ, ಅವ್ರು ಮೊನ್ನೆ ಮುಗಿಸ್ಕೊಂಡು ಹೋಗಿದ್ರು. ಆಯ್ತು ಇವಾಗ ಮಾತಾಡೋಣ ಅವ್ರು ಸಂಗಣ್ಣ ಅಶೋಕ ಅವರಷ್ಟೇ ನಮ್ಗೆ ಸೈನ್ ಮಾಡಿ ಕೊಟ್ಬಿಡ್ರಿ ಅಂತಂದ್ರೆ ನಿನ್ನೆ ಊರನ್ನ. ಕಳೆದ 3 ತಿಂಗಳಲ್ಲಿ ಮದುವೆ ಆದಮೇಲೆ ನಮ್ಮ ಮನೇಲಿರೋದು ಬರೀ 8 ದಿನ. ಏನಾದರೂ ಅವರು ಆರೋಪ ಮಾಡಬೇಕು ಅಂದ್ಕೊಂಡ್ರೆ ಆ ಕಡೆಯಿಂದ ಅಥವಾ ಜನಗಳಿಗೆ ಸತ್ಯ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. 8 ದಿನಗಳಲ್ಲಿ ಯಾವ ಗಂಡ ಏನು ಚಿತ್ರಹಿಂಸೆ ಕೊಡ್ಬೋದು ಅಥವಾ ಏನು ಕಿರುಕುಳ ಕೊಡ್ಬೋದು ತಾವೇ ಯೋಚನೆ ಮಾಡಬೇಕು. ಒಂದು ಹೆಣ್ಣು ಒಂದು ವೇಳೆ ಇರಬೇಕು ಅಂದ್ಕೊಂಡ್ರೆ 3 ತಿಂಗಳಲ್ಲಿ 8 ದಿನ ಹಾಕಿರೋಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಹೊಸಿಗಿದ್ದವರು ಗಂಡ ಹೆಂಡತಿ ದೂರ ಹೋಗಂದ್ರೂ ಹೋಗ್ತಿರಲ್ಲ. ಅಂಥದ್ರಲ್ಲಿ ಅವ್ರು ಅಲ್ಲಿಗೆ ಹೋಗಿದ್ರೆ ಪರವಾಗಿಲ್ಲ. ಅದು ಕೂಡ ಅದಾದ ನಂತರ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಈ ಒಂದು ವಿಷಯ ಮುಗಿದ ಮೇಲೆ ನಾವಲ್ಲಿ ಊರಿಗೆ ಹೋಗಿ ಕುಂತಾಗ ದೈವದಲ್ಲಿ ಕುಂತು ಮಾತನಾಡಿದಾಗ ಹಿರಿಯರು ಹೇಳಿದರು, ಏನಮ್ಮ ಇದು ಮಾಡಿದ್ದು ನೀನು ಸತ್ಯನ ಸುಳ್ಳು ಅಂತ ಕೇಳಿದಾಗ
ಮಾಡಿಬಿಟ್ಟಿನಿ ಸರ್, ತಿಳಿದೆ ತಪ್ಪು ಅಂದ್ಲು. ಅಂದರೆ ಅಲ್ಲಿ ತಪ್ಪು ಒಪ್ಕೊಂಡಂಗೆ ಆಯಿತು. ಅದಾದ ನಂತರ ನೋಡಮ್ಮ, ಮತ್ತು ಈಗ ಅವ್ರು ಏನು ಕೇಳ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿಲ್ಲ ನೀನು, ಯಾಕಂದರೆ ಈ ರೀತಿ ಕೊಲೆ ಮಾಡುವಂಥ ಹೆಣ್ಣು ಬೇಡ ಅಂತಾರೆ, ಡೈವರ್ಸ್ ಕೊಡಬೇಕಂತಾರೆ ಮತ್ತು ಮದುವೆ ಸಾಲ ಕಟ್ಟಿ ಕೊಡಬೇಕಂತಾರೆ ಅಂದಾಗ ಅವ್ರಮ್ಮ ಅಥವಾ ಅವ್ರು ಇದ್ದವ್ರು ಏನು ಹೇಳಿದ್ರು, ಅವ್ರು ಸದ್ಯಕ್ಕೆ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಒಂದ್ ಕಡೆಗೆ ನಂಬಿಕೆ ದ್ರೋಹ ಬ್ರೋ, ಇದಂತೂ ವಿಪರೀತ ಟ್ರೆಂಡಿಂಗ್ ಅಲ್ಲಿ ಇದೆ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಇಬ್ರಲ್ಲಿ ಯಾರ್ದು ದ್ರೋಹ, ಯಾರಿಗ್ ದ್ರೋಹ ಅನ್ನೋದು ಮಾತ್ರ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಇದೆಲ್ಲ ನಡೆದ ಮೇಲೆ ಗ್ರಾಮಸ್ಥರೆಲ್ಲ ಕೂತು ಲೆಟರ್ ಬರ್ಸ್ಕೊಂಡಿದ್ದಾರೆ. ಪರಸ್ಪರ ನಾವಿನ್ನು ಒಟ್ಟೊಟ್ಟಿಗೆ ಬದುಕಲ್ಲ ಅಂದ್ರೆ ಇವರು ಕಾನೂನಾತ್ಮಕವಾಗಿ ವಿಚ್ಛೇದನ ತಗೋಬೇಕಾಗಿತ್ತು, ಗ್ರಾಮಸ್ಥರೇ ತಗೊಂಡು ಇಬ್ರದ್ದು ಸೈನ್ ಮಾಡಿಸ್ಕೊಂಡು ಅದನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಕೊಟ್ಟಿದ್ದಾರೆ. ಆಯ್ತಾ, ನಾವು ಬೇರೆ ಬೇರೆ ಬದುಕ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಪ್ರಕರಣ ಹರಿದಿಲ್ಲ ಇದಿನ್ನು. ಈಗ ತಳ್ಳಿದ್ದ ಕಾಲ್ ಜಾರ್ ಬಿದ್ದಿದ್ದ, ಇದು ಕನ್ಫರ್ಮ್ ಆಗಬೇಕು. ಯಾಕಂದ್ರೆ ತಳ್ಳಿದ್ರು ಅಂದ್ರೆ ಅದು ಕೊಲೆ ಯತ್ನ ಆಗುತ್ತೆ, ಕ್ರಿಮಿನಲ್ ಕೇಸ್, ಅದು ಕ್ರಿಮಿನಲ್ ಕೇಸ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ನಾನು ಕೇಳ್ತಾ ಇದ್ದೆ, ಎರಡು ಅನುಮಾನಗಳು ಇನ್ನೂ ಬಗೆಹರಿದಿಲ್ಲ ಅಂತ. ಸೊ ಇಬ್ರು ಕೂಡ ಒಲ್ಲದ ಮದುವೆಯಿಂದ ಮುಕ್ತಿ ಹೊಂದೋದಕ್ಕೆ ಮಾಡಿದಂತಹ ಡ್ರಾಮಾನ ಇದು. ಪೊಲೀಸರು ಈ ಪ್ರಕರಣವನ್ನ ಅಲ್ಲಿಗೆ ಅಂದ್ರೆ ರಾಜಿ ಪಂಚಾಯತ್ ಆಯ್ತು ಅಂತ ಅಲ್ಲಿಗೆ ಬಿಟ್ಟಿದ್ದಾರೆ ಅಥವಾ ತನಿಖೆಯನ್ನು ಮುಂದುವರಿಸಿದಾರಾ ಅಂತ? ನಿಜಕ್ಕೂ ಮಮತಾ, ಏನು ಈ ಒಂದು ಘಟನೆ ನಡೆದಾಗ್ಲಿಂದಲೂ ಕೂಡ ಒಂದಷ್ಟು ಕುತೂಹಲ ಮತ್ತು ಅನುಮಾನಗಳು ಇರುವಂಥದ್ದು. ಅದು ಈಗಲೂ ಕೂಡ ಕುತೂಹಲ ಅನುಮಾನ ಹಾಗೇ ಉಳ್ಕೊಂಡಿದೆ. ಯಾಕಂತ ಹೇಳಿದ್ರೆ ಆ ಪತಿ ತಾತಪ್ಪ ಹೇಳುವಂಥದ್ದು, ಆ ಪತ್ನಿಯೇ ನನ್ನನ್ನು ಫೋಟೋ ತೆಗೆಯುವ ನೆಪದಲ್ಲಿ ನದಿಗೆ ತಳ್ಳಿದಾಳೆ ಅನ್ನುವಂಥದ್ದು. ಆದರೆ ಆ ಪತ್ನಿ ಅದನ್ನು ಸುತಾರಾಮ್ ಒಪ್ತಾ ಇಲ್ಲ, ಕಾಲ್ ಜಾರಿ ಆತನೇ ಬಿದ್ದಿರುವಂಥದ್ದು, ನಾನು ತಳ್ಳಿಲ್ಲ, ಆ ರೀತಿ ನಾನು ಯಾಕೆ ಮಾಡಲಿ ಅನ್ನುವಂಥ ಮಾತನ್ನು ಅವರ ಪತ್ನಿ ಗದ್ಯಮ್ಮ ಹೇಳ್ತಿರುವಂಥದ್ದು. ಈ ಮಧ್ಯೆ ಈಗಾಗಲೇ ಅವರು ಏನು ಹಿರಿಯರ ಸಮ್ಮುಖದಲ್ಲಿ ಸ್ವಯಂ ಏನು ವಿಚ್ಛೇದನ ಪತ್ರಕ್ಕೆ ಸಹಿಯನ್ನು ಮಾಡಿದ್ದಾರೆ. ಬಾಂಡಲ್ಲಿ ಎರಡು ಕಡೆಯಿಂದನೂ ಕೂಡ ಸಹಿಯನ್ನು ಹಾಕಿಸಿಕೊಂಡು ಅವರು ವಿಚ್ಛೇದನಕ್ಕೆ ಮುಂದಾಗಿರುವಂಥದ್ದು ಕೂಡ ನಡೆದಿದೆ. ಹೀಗಾಗಿ ಇದರಲ್ಲಿ ಪೊಲೀಸರು ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡಿಲ್ಲ. ಯಾಕಂದರೆ ಈ ಘಟನೆ ಸಂಬಂಧಪಟ್ಟಂಗೆ ತಾತಪ್ಪನ ಕಡೆ ಆಗಿರ್ಬೋದು ಅಥವಾ ಗದ್ಯಮ್ಮ ಕಡೆಯಿಂದ ಪ್ರಕರಣ ದಾಖಲಾದರೆ ಮಾತ್ರ ನಾವು ತನಿಖೆಯನ್ನು ಆರಂಭಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಇರೋದರಿಂದ ಯಾವುದೇ ಸತ್ಯಾಸತ್ಯತೆಗಳು ಕೂಡ ಸ್ಪಷ್ಟವಾಗಿ ಹೊರಗೆ ಬಂದೇ ಇಲ್ಲ. ಹಾಗಾಗಿ ಪೊಲೀಸರ ತನಿಖೆ ಆಗಿದ್ದರೆ ಬಹುಶಃ ಅಲ್ಲಿ ಏನಾಯಿತು, ನಿಜಕ್ಕೂ ತಾತಪ್ಪ ಕಾಲ್ಜಾರಿ ಬಿದ್ನ ಅಥವಾ ಪತ್ನಿಯೇ ತಳ್ಳಿದ್ಲ ಅನ್ನುವಂಥ ಪ್ರಕರಣ ಅದು ಏನನ್ನೋದು ಕ್ಲಾರಿಟಿ ಬರ್ತಾ ಇತ್ತು. ಆದರೆ ಈಗ ತಾತಪ್ಪನ ಸಹೋದರರು ಏನಿದ್ದಾರೆ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಗದ್ಯಮ್ಮನ ವಿರುದ್ಧ ನಾನಾ ಆರೋಪಗಳು ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಮದುವೆಯಾದಾಗಲಿಂದಲೂ ಕೂಡ ಅವ್ರಿಗೆ ತಾತಪ್ಪನ ಜೊತೆ ಸಂಸಾರವನ್ನು ಅವರು ಸರಿಯಾಗಿ ಮಾಡ್ತಾ ಇರಲಿಲ್ಲ. 8 ದಿನ ಮಾತ್ರ ಅವರು ಆ ಗಂಡನ ಮನೆಯಲ್ಲಿ ವಾಸವಾಗಿದ್ದರು. ಅದಾದ ನಂತರದಲ್ಲಿ ತವರು ಮನೆಯಲ್ಲೇ ಇದ್ದರು. ಜೊತೆಗೆ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ಅನ್ನುವಂಥ ರೀತಿಯ ಆರೋಪಗಳನ್ನು ಮಾಡ್ತಾರೆ. ಹೀಗಾಗಿ ನದಿಯಲ್ಲಿ ಅವರನ್ನು ತಳ್ಳಿ ಕೊಲೆ ಮಾಡುವ ಯತ್ನವನ್ನು ಮಾಡಿದ್ದಾರೆ ಅದು ಅನ್ನುವಂಥದ್ದು ಹೇಳ್ತಾರೆ. ಆದರೆ ಈಗ ಏನು ಒಂದಿಷ್ಟು ಫೋಟೋಗಳು ವೈರಲ್ ಆಗಿದೆ, ಅದು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂದ್ರೆ ತುತ್ತ ತುದಿಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳುವಂಥ ಅನುಮಾನ ಏನಿದೆ ಅನ್ನೋಂಥ ವಿಚಾರ. ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಅದು ನಿಜ, ಆ ಅನುಮಾನ ಎಂಥವ್ರಿಗೂ ಮೂಡುತ್ತೆ. ಬಟ್ ಅದಕ್ಕೆ ಪೊಲೀಸರು ಇದನ್ನ ಇಲ್ಲಿಗೆ ಇಬ್ರು ಬೇರೆ ಬೇರೆ ಆಗ್ಬಿಟ್ವಿ ಅಂದ್ಬಿಟ್ಟು ಬಿಡಬಾರ್ದು, ತನಿಖೆಯನ್ನು ಮುಂದುವರಿಸಬೇಕು, ಸತ್ಯಾಂಶ ಏನು ಅಂತ ಕಂಡು ಹಿಡಿಯಬೇಕು.